ಆದ್ಮೇಲೆ ಈ ದಿನದ ಈ ಶಾಯರಿ ಸೂರ್ಯೋದಯದ ಮುನ್ನ ಅಪ್ಪ ಮಗನ ಸಂಭಾಷಣೆ. ಅವರು ನಮಾಜಿಗೆ ಹೊರಟಾಗ ಆಡಿದ ಮಾತುಗಳು ನನ್ನಿಂದ ಈ ಶಾಯರಿ ರೂಪಿಸುವಂತೆ ಮಾಡಿದೆ. ಮಗ ಅಪ್ಪನಿಗೆ ಹೇಳುತ್ತಾನೆ, ದಾರಿಯಲ್ಲಿ ಅವರಿವರು ಯಾರೂ ನಮಾಜಿಗೆ ಬರದೆ ಮಲಗಿರುವುದನ್ನು ಕಂಡು ಹೇಳಿದ ಮಾತು, ಅಪ್ಪ, ನಾವೆಷ್ಟು ಶ್ರೇಷ್ಠವಂತರು, ಸರಿಯಾದ ಸಮಯಕ್ಕೆ ನಮಾಜು ಸಲ್ಲಿಸಲು ಮಸೀದಿಗೆ ಹೊರಟಿದ್ದೇವೆ, ಆದರೆ ಹಲವಾರು ಜನ ಇನ್ನೂ ಮಲಗಿಯೇ ಇದ್ದಾರೆ ಎನ್ನುತ್ತಾನೆ. ಅವನ ಮಾತಿಗೆ ಅಪ್ಪ ಹೇಳುವ ಮಾತಿದೆಯಲ್ಲ, ಅದು ತುಂಬ ತಿಳಿದುಕೊಳ್ಳುವ ವಿಷಯ ಇದೆ. ನೀನು ಸಹ ಮಲಗಿದ್ದರೆ ಚೆನ್ನಾಗಿತ್ತು, ಹೀಗೆ ಇನ್ನೊಬ್ಬರ ಬಗ್ಗೆ ಆಡುವ ಹಕ್ಕು ಆ ದೇವ ನಮಗೆ ಕೊಟ್ಟಿಲ್ಲ. ಯಾರು ಯಾವಾಗ ಏನು ಗಳಿಸುತ್ತಾರೆ ಅನ್ನೋದು ಅವನು ತೀರ್ಮಾನ ಮಾಡುತ್ತಾನೆ, ನಾವಲ್ಲ ಅನ್ನೋ ಮಾತನ್ನು ಹೇಳುತ್ತಾರೆ. ಆ ಮಾತಿಗೆ ನನ್ನಲ್ಲಿ ಈ ಸಜ್ಜನ ಎಂಬ ಶೀರ್ಷಿಕೆಯ ಶಾಯರಿ ನಿಮ್ಮ ಮುಂದಿಡುತ್ತಿದ್ದೇನೆ. ಪಾಪಿಗಳ ನಡುವೆ ಬದುಕುತ್ತಿದ್ದೀರಿ ಅನಿಸುವಷ್ಟು ಸಜ್ಜನರು ನೀವಾಗದಿರಿ. ಪಾಪಿಗಳ ನಡುವೆ ಬದುಕುತ್ತಿದ್ದೀರಿ ಅನಿಸುವಷ್ಟು ಸಜ್ಜನರು ನೀವಾಗದಿರಿ. ಸುತ್ತಮುತ್ತಲಿನವರೆಲ್ಲ ಅಧರ್ಮೀಯರು ಅನಿಸುವಷ್ಟು ಧಾರ್ಮಿಕರೂ ನೀವಾಗದಿರಿ. ಸುತ್ತಮುತ್ತಲಿನವರೆಲ್ಲ ಅಧರ್ಮೀಯರು ಅನಿಸುವಷ್ಟು ಧಾರ್ಮಿಕರೂ ನೀವಾಗದಿರಿ. ಕೇಳಿದ್ದಕ್ಕೆ ಧನ್ಯವಾದ. ಮುಗ್ಧ ಬೇಗ್.